ಅಮೃತ ಅವರು ಮಾತನಾಡಿದ್ದನ್ನ ನೋಡಿದ್ರಿ. ನಾನು ಸುರಭಿ ಅವರನ್ನು ಕೇಳ್ತೀನಿ, ಬಹುಶಃ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ವ್ಯವಸ್ಥೆಯಿಂದ ಆಗಿದೆ, ಆದರೆ ಅರೆಸ್ಟ್ ಮಾಡುವಂಥದ್ದಾಗ್ತಿಲ್ಲ. ಸೊ ಇಲ್ಲಿ ಅವ್ರು ಮಾತನಾಡಿದ್ದನ್ನು ನೀವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೇನೆ. ನೋಡಿ, ಆದ್ರೂ ಅವರು ಕ್ಷಮೆಯಿಂದ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳ್ತಿದಾರಲ್ಲ, ಬಿಡಬಾರ್ದು ಇದನ್ನ. ಕಾಂಗ್ರೆಸ್ ಅವ್ರನ್ನ ಒತ್ತಿ ಒತ್ತಿ ಪ್ರಶ್ನೆ ಕೇಳಬೇಕಾಗಿದೆ. ಸರ್ ಹೇಳಿದ್ರು ಎಲ್ಲಿಂದನೂ ಪ್ರೆಷರ್ ಬರ್ತಾ ಇರುತ್ತೆ ಇದ್ರ ಬಗ್ಗೆ ಅಂತ. ಯಾರು ಪ್ರೆಷರ್ ಹಾಕ್ತಿರೋಂಥವ್ರು? ಜಮೀರ್ ಅಹಮದ್ ಖಾನ್ ಅವ್ರ ಮಗನ್ ಪೋಸ್ಟರ್ ಜಮೀರ್ ಅಹಮದ್ ಖಾನ್ ಇಂದ ಬರ್ತಾ ಇದೆ ಪ್ರೆಷರು. ಎಲ್ಲಾ ವಿಷಯವನ್ನು ರಾಜ್ಯ ಬಿಡಿ, ದೇಶ ಬಿಡಿ, ವಿಶ್ವದ ಬಗ್ಗೆ ಇರುವಂತಹ ವಿಷಯಗಳೆಲ್ಲ ಮಾತಾಡ್ತಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ದ್ವೇಷ ಭಾಷಣ ಬಿಲ್ಲಿನ ಬಗ್ಗೆ ಏನೇನ್ ಮಾತಾಡಿದ್ರು. ಓಹೋಹೋ, ಇದೇ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ನಡೆದಿದ್ದ ಸಮಯದಲ್ಲಿ ದ್ವೇಷ ಭಾಷಣದ ವಿರುದ್ಧ ಒಂದು ಕಾಯ್ದೆಯನ್ನೇ ತಂದಿದಾರಲ್ಲ ಈ ರಾಜ್ಯ ಸರ್ಕಾರ. ತಮ್ಮ ಒಂದು ಕಾರ್ಯಕರ್ತರು, ತಮ್ಮ ಒಬ್ರು ನಾಯಕರು ಇದು ದ್ವೇಷ ಭಾಷಣ ಅಲ್ಲ ಅಂದ್ರೆ ಇನ್ನೇನಿದು? ಇಂತಹ ಒಂದು ಸಂದರ್ಭದಲ್ಲಿ ಗಟ್ಟಿಯಾಗಿ ಇವರನ್ನ ಶಿಕ್ಷೆ ಆಗಬೇಕು, ಕಾನೂನು ಬದ್ಧವಾಗಿ ಶಿಕ್ಷೆ ಆಗಬೇಕು ಅಂತ ಮೊದಲು ಬಂದು ಮಾತಾಡ್ಬೇಕಾಗಿರುವಂತವ್ರು ಎಲ್ಲ ಸಚಿವರು. ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಕರ್ನಾಟಕ ಜನತೆ ಕೇಳ್ತಾ ಇದೆ ಆ ಪ್ರಶ್ನೆನ. ಇವತ್ತು ಅಮೃತ ಗೌಡ ಅವರು ಅದನ್ನ ರೆಕಾರ್ಡ್ ಮಾಡಿ ಅವ್ರು ಹೇಳ್ತಾರಲ್ಲ, 2ನೇ ಬಾರಿ 3ನೇ ಬಾರಿ ಆಗೋದು ಅಂತ. ಒಂದು ಬ್ಯಾನರ್ಗೋಸ್ಕರ ನೀವು ಇಷ್ಟು ಒಬ್ಬ ಮಹಿಳೆ ಕಣ್ಣೀರು ಬರ್ಬೇಕು ಒಬ್ಬ ಮಹಿಳೆಗೆ ಅಂದ್ರೆ ಎಂತ ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲಿ? ಬರ್ಲಿ, ಎಲ್ಲಾರನ್ನು ಉತ್ತರ ಕೊಡ್ಲಿ, ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಮತ್ತೆ ಇದು ಜನರು ಎಲ್ಲರೂ ಕೇಳ್ತಿರೋಂತಹ ಪ್ರಶ್ನೆ. ಒಬ್ಬ ಮಹಿಳೆಗೆ ನೀವು ಇಂಥ ಮಾತುಗಳನ್ನ ಬಳಸಿ ನೀವು ಹೋಗ್ಬೋದು ಅಂದ್ರೆ ನಿಮ್ ನಾಯಕರಿಂದ ಕಲ್ತಿದ್ದು. ಎಸ್ ಪುಟ್ಟವಂಜನಪ್ಪ ಅವರೇ, ಶಿಡ್ಲಘಟ್ಟದ ಪರಿಸ್ಥಿತಿ ಹಿಂಗಾಗೋದಕ್ಕೆ ನಾನು ಆಗ್ಲೇ ಅಮೃತ ಗೌಡ ಅವ್ರು ಮಾತನಾಡಿದ 2-3 ಸಲ ಆಯ್ತು, ಇದು ರಿಪೀಟ್ ಆಯ್ತು ಅಂತ. MLA JDS ನವರು, ಸೆಕೆಂಡ್ ಪ್ಲೇಸ್ ಅಲ್ಲಿ ನೀವು, ಥರ್ಡ್ ಪ್ಲೇಸ್ ಅಲ್ಲಿ ಆ ವ್ಯಕ್ತಿಯ ರಾಜ್ಯಭಾರನ ಶಿಡ್ಲಘಟ್ಟದಲ್ಲಿ. ಸರ್ ಎಲ್ಲಿ ಸರ್, ಜನನೇ ತೀರ್ಮಾನ ಮಾಡಿ ಹೇಳಿದ್ರಲ್ಲ ಸರ್. ನನಗಲ್ಲಿ ಅಪೋಸಿಷನ್ ಸ್ಥಾನ ಮಾಡ್ಕೊಟ್ಟಿದ್ದಾರೆ ಜನ, ನನಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ಅದು ಪ್ರಜಾಪ್ರಭುತ್ವ, ನನ್ನ ಹಕ್ಕು. ಈ ಮನುಷ್ಯ ಎಲ್ಲೋ ಒಂದ್ ಕಡೆ ಈ ಬ್ಯಾನರ್ ಹುಚ್ಚು ಮತ್ತೆ ಆತನ ಒಂದು ರಭಸ ಇಲ್ಲ, ಆತನ ಒಂದು ಶ್ರೀಮಂತಿಕೆಯ ವೈಭವೀಕರಣ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಡಾಮಿನೇಟ್ ಮಾಡ್ತಾ ಇದ್ರು. ಅದು ಅತಿರೇಕಕ್ಕೆ ಹೋದಾಗ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವೇಳೆ ಈ ಕೇಸಲ್ಲಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾದ್ರೆ ನಾಳೆಯ ದಿನ ಶಿಡ್ಲಘಟ್ಟದ ಜನ ನಿಮ್ಮನ್ನೂ ಸೇರಿಸಿ ಬೈತಾರೆ. ರೆಡಿ ಇರಿ ಅದಕ್ಕೆ. ಸರ್ ಕಾನೂನ್ ಯಾರು ದೊಡ್ಡವರಲ್ಲ ಸರ್, ಅದು ಕಾನೂನ್ ಪ್ರಯತ್ನ ಆಗ್ತಾ ಇದೆ, ಅವ್ರು ಅರೆಸ್ಟ್ ಆಗ್ತಾರೆ, ಆಗ್ಲೇಬೇಕಲ್ವ ಸರ್. ಕಾನೂನ್ಗಿಂತ ಯಾರು ದೊಡ್ಡವರಿಲ್ಲ. ಲೀಡರ್ಗಳಿಗೆ ಸ್ವಲ್ಪ ಹೇಳಿ ಅದನ್ನ. ಡಾಕ್ಟರ್ MC ಸುಧಾಕರ್ ಅವರಿಗೂ, KH ಮುನಿಯಪ್ಪ ಅವರಿಗೂ ಎಲ್ರಿಗೂ ಹೇಳಿ ಅದನ್ನ ಸ್ವಲ್ಪ ತಲುಪಿಸಿ. ಶಿಡ್ಲಘಟ್ಟದ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾರೆ ಅನ್ನೋದನ್ನ ತಲುಪಿಸಿ ಅವರಿಗೆ. ಸರ್ ಶಿಡ್ಲಘಟ್ಟದ ಕಾಂಗ್ರೆಸ್ ಯಾರೊಬ್ರು ಸಹ ಇದನ್ನ ಒಪ್ಕೊಳ್ಳಕ್ ತಯಾರಿಲ್ಲ. ನಾವ್ಯಾರು ಈತನ್ನ ಬರ್ಮಾಡ್ಸ್ಕೊಂಡು ಅಲ್ಲಿ ಮತ್ತೆ ಈತನ ಒಂದು ಕಾರ್ಯಶೈಲಿನ ಒಪ್ಕೊಳ್ಳಕ್ಕೂ ನಾವು ತಯಾರಿದಿಲ್ಲ. ಕಾಂಗ್ರೆಸ್ ಪಕ್ಷ ಕೂಡಲೇ ಇದನ್ನ ಸಕ್ರಿಯ ಒಂದು ಸರಿಯಾದ ನಿಟ್ಟಿನಲ್ಲಿ ತಗೊಬೇಕು. ಅವ್ರಿಗೆ ಪಾರ್ಟಿಯಿಂದಾನೇ ಏನ್ ಶಿಸ್ತು ಕ್ರಮ ತಗೊಬೇಕು ಅಂತೇಳಿ ನಾನು ಹೇಳ್ತೀನಿ ಸರ್. ಎಸ್ ಸರ್, ಅಧಿಕಾರಿಗಳನ್ನ ಈ ರೀತಿ ಈಗ ಅಮೃತ ಗೌಡ ಅವರಿಗೆ ಸಪೋರ್ಟ್ ಸಿಕ್ತು, ಯಾಕಂತಂದ್ರೆ ಇಶ್ಯೂ ದೊಡ್ಡದಾಯ್ತು. ಇದೇ ರೀತಿ ಟಾರ್ಚರ್ ಅನುಭವಿಸ್ತಾ ಇರುವಂತ ಅಧಿಕಾರಿಗಳಿದ್ದಾರೆ, ಏನ್ ಮಾಡಬೇಕು? ನೋಡಿ, ಪೊಲೀಸರು ಸ್ವಲ್ಪ ಎಚ್ಚೆತ್ಕೋಬೇಕು. ಕೂಡಲೇ ಅವನಿಗೆ ಅರೆಸ್ಟ್ ಮಾಡಬೇಕು. ಕೂಡಲೇ ಅರೆಸ್ಟ್ ಮಾಡಿದ್ರೆ ಮುಂದೆ ಯಾರಿಗೂ ಈ ತರ ಆಗಬಾರ್ದು ಅನ್ನುವಂಥ ಮೆಸೇಜ್ ಹೋಗ್ಬೇಕು ಸರ್. ಇವತ್ತು ಪೌರಾಯುಕ್ತಗೆ ಬಂದಂತ ಬೆದರಿಕೆ ನಾಳೆ ಇನ್ಸ್ಪೆಕ್ಟರ್ಗೆ ಬರ್ಬೋದು. ಅದು ಎಲ್ಲರಿಗೂ ಬರ್ತದೆ. ಇನ್ಸ್ಪೆಕ್ಟರ್ಗಳಿಗೆ ಅಂತೂ ದಿನ ಬಂದೇ ಬರ್ತದೆ. ಅದು ಅನುಭವ ಅವ್ರಿಗೆ ಇರ್ತದೆ. ಪಾಪ ಈ ಹೆಣ್ಮಗಳು ಎಷ್ಟೊಂದು ಡೀಸೆಂಟ್ ಆಗಿ ಮಾತಾಡ್ತಾರೆ ನೋಡಿ. ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವ್ರ ಲ್ಯಾಂಗ್ವೇಜು, ಅವ್ರದ್ದು ಬಿಹೇವಿಯರು, ಬಾಡಿ ಲ್ಯಾಂಗ್ವೇಜು ಎಷ್ಟೊಂದು ಸಬ್ಮಿಸಿವ್ ಆಗಿ ಹೇಳ್ತಾರೆ ಅಂದರೆ ಅಂಥವ್ರಿಗೆ ಯಾವ ಬಾಯಿ ಬರ್ತದೆ ಅವನಿಗೆ ಈ ಥರ ಮಾತಾಡಲಿಕ್ಕೆ? ಮನುಷ್ಯನ ಅವನು? ನಮ್ಮ ಪೊಲೀಸರು ಯಾಕೆ ಅವ್ನಿಗೆ ಸಿಂಪತಿ ಬೇಕು? ತಂದು ಒಳಗೆ ಹಾಕಬೇಕು. ಹೊಡೆದು ಏನು ಮುಲಾಜಿದೆ? ಇಂಥವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಮುಂದೆ ಬೇರೆದವರಿಗೆ ಗೊತ್ತಾಗ್ತದೆ, ಪೊಲೀಸರು ಸರಿಯಾದ ಕ್ರಮ ತಗೋತಾರಪ್ಪ, ಈ ಥರ ಮಾಡಬಾರ್ದು ಅಂತ ಅನ್ನೋದು ಪಾಠ ಎಲ್ಲರಿಗೂ ಗೊತ್ತಾಗಬೇಕು. ಆ ಥರ ಕ್ರಮ ತಗೋಬೇಕು. ಅದು ಬಿಟ್ಟುಕೊಟ್ಟು ಸುಮ್ಮನೆ ಅವನಿಗೆ ಓಡಾಡಲಿಕ್ಕೆ ಬಿಟ್ಟು ಎಂಟು ಬೇಲ್ ತೊಗೊಳಿಕ್ಕೆ ಬಿಟ್ಟು ಅವಕಾಶ ಕೊಟ್ಟರೆ ಏನು ಪ್ರಯೋಜನ? ಈ ರಾಜಕೀಯ ವ್ಯಕ್ತಿಗಳು ಇದು ಏನಾಗ್ಬಿಟ್ಟಿದೆ ನಮ್ಮ ಪೊಲೀಸರಿಗೆ, ಬರೀ ಅವ್ರಿಗೆ ಯಾರು ಟ್ರಾನ್ಸ್ಫರ್ ಮಾಡ್ತಾರೆ, MLA ಮಂತ್ರಿ ಹಿಂದೆ ಓಡಾಡೋದು ಅವರು ಮಹಾಸ್ವಾಮಿ ಪ್ರದರ್ಶನ ಹಾಕೋತೆ ಅವರಿಂದನೇ ಮಾಡೋದು ಕೆಲಸ ಆಗ್ಬಿಟ್ಟಿದೆ. ಜನಸಾಮಾನ್ಯರದ್ದು ಯಾರೂ ಕೇಳೋದಿಲ್ಲ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮೊನ್ನೆ ದಿನ ನಮ್ಮ ದೇವದುರ್ಗದ ಶಾಸಕಿ ಕರೆಮ್ಮ ನಾಯಕ್, ಆ ವಿಚಾರ ನಿಮಗೆ ಗೊತ್ತೇ ಇದೆ. ಈ ಘಟನೆ ನಡೆದು 8 ದಿನಗಳ ಆಗಿಲ್ಲ, ಆಗ್ಲೇ ಜನಪರ ಹೋರಾಟ ಕೆಲಸ ಮಾಡ್ತಾ ಇರುವಂಥದ್ದು, ನಮ್ಮ ರಾಜ್ಯದ ಸಂಪನ್ಮೂಲ ಉಳಿಸಬೇಕು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಾಸಕಿ ಮೇಲೆ ನಿನ್ನೆ ಅವರ ಮನೆಗೆ ನುಗ್ಗಿ ಬೆದರಿಕೆ ಮಾಡಿದ್ದಾರೆ. ಬೆದರಿಕೆ ಮಾಡೋದಲ್ಲದೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ದಾರೆ. ಶಾಸಕಿಯವರಿಗೆ ಇಂಥ ಗತಿ ಬರಬೇಕಾದ್ರೆ ಇನ್ನು ಅಧಿಕಾರಿಗಳಿಗೆಲ್ಲ ಯಾವ ರೀತಿ ಈ ಸರ್ಕಾರ ನಡೆಸ್ಕೊಳ್ತಾ ಇದೆ ನೀವು
ನೀವು ನೋಡಬೇಕು. ಅಂದರೆ ಈಗ KS ಮಾಡಿದವ್ರು, KS ಅಧಿಕಾರಿ ಆಗಿರಲಿ, ತಹಶೀಲ್ದಾರ್ ಆಗಿರಲಿ, ಯಾರು ಸುರಕ್ಷಿತವಾಗಿ ಇಲ್ಲ. ಎಲ್ಲರೂ ಧಮ್ಕಿಗೆ ಒಳಪಟ್ಟಂಥವ್ರೆ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಈಗ ಎಲ್ಲ ಜನ ಮುಂದೆ ಬಂದು ಈ ರೀತಿ ಆಗ್ತಾ ಇದೆ, ಸರ್ಕಾರದ ಯಾರು ಸರ್ಕಾರದ ಬೆಂಬಲಿಗರು ಇದಾರಲ್ಲ ಇವ್ರುಗಳೆಲ್ಲ ಇದೇ ಕೆಲಸ ಮಾಡ್ತಾ ಇರೋದು ಸರ್. ಸೊ ಹಾಗಾಗಿ ಹೆಣ್ಣು ಮಕ್ಕಳು ಮುಂದೆ ಬಂದು ಮಾತಾಡಬೇಕು. ಇವತ್ತಿನ ದಿನ ಇವಾಗ ನಾನು ನಿಜಕ್ಕೂ ಏನು ಇವರು ಅಮೃತ ಗೌಡ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ತರ ಬಂದ್ಬಿಟ್ಟು ನೀವು ಮುಂದೆ ಬಂದ್ಬಿಟ್ಟು ಹೇಳ್ತಾ ಇದ್ದೀರಾ. ನಿಮ್ಮನ್ನು ನೋಡ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ. ಈಗ ಎಷ್ಟೋ ಜನ ಹೆಣ್ಣು ಅಧಿಕಾರಿಗಳಿದ್ದಾರೆ, ಹೆಣ್ಮಕ್ಳು ಅವರು ಬರ್ತಾರೆ. ಈಗ ನೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಕಿ ಏನು ಮಹಿಳೆಯರಿಗೆ ಅವ್ರಿಗೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ನಾವು ಕರ್ನಾಟಕ ಜನತೆ ಹೆಣ್ಣು ಮಕ್ಕಳು ಪರ ನಿಂತ್ಕೊಳ್ಬೇಕು. ಹಾಗೆ ಈಗ ಮಹಿಳಾ ಆಯೋಗದವರು ಡಾಕ್ಟರ್ ನಾಗಲಕ್ಷ್ಮಿ ಅವರಿದ್ದಾರೆ, ನೀವು ಧ್ವನಿ ಎತ್ತಬೇಕು. ಪ್ರಶಾಂತಿ ಅವರೇ, ಸುರಭಿ ಅವರೇ, ಮಾಲಗತ್ತಿ ಸರ್ ಮತ್ತು ಪುಟ್ಟು ಅಂಜನಪ್ಪ ಅವರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳ್ತೀನಿ. ಒಂದಂತೂ ಸ್ಪಷ್ಟ, ಹುಡುಕೋ ನಾಟಕ ಮಾಡಬೇಡಿ, ಪ್ರಾಮಾಣಿಕವಾಗಿ ಹುಡುಕೋ ಕೆಲಸ ಮಾಡಿ. ಇಲ್ಲ ಅಂತಾದ್ರೆ ಇವತ್ತು ಪೌರಾಯುಕ್ತೆಗೆ ಬಂದಿರುವಂತ ಧಮ್ಕಿ ನಾಳೆ ಇನ್ಸ್ಪೆಕ್ಟ್ರಿಗೂ ಬರಬಹುದು, ಅದಕ್ಕಿಂತ ಮೇಲ್ಪಟ್ಟ ಅಧಿಕಾರಿಗೂ ಬರಬಹುದು. ಇವತ್ತು ರಾಜೀವ್, ನಾಳೆ ಅದೇ ಜಾಗದಲ್ಲಿ ಇನ್ನೊಬ್ಬ ಆಡಳಿತ ಪಕ್ಷದ ಬೆಂಬಲ ಇದೆ ಅನ್ನೋ ಕಾರಣಕ್ಕಾಗಿ. ಸೊ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಇದು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.